ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನಮ್ಮ ಮಲೆನಾಡಲ್ಲಿ ದೀಪಾವಳಿ ಹಬ್ಬ ಹೇಗೆ ಆಚರಿಸ್ತೀವಿ ಅಂತ ತೋರಿಸ್ತೀನಿ. ಆ್ಯಸ್ ಎವ್ರಿ ಒನ್ ನೋಸ್, ದೀಪಾವಳಿ ಅಂದರೆ ದೀಪಗಳ ಹಬ್ಬ. ಬಟ್ ನಮ್ಮ ಮಲೆನಾಡಲ್ಲಿ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಮೀನಿಂಗ್ ಇದೆ. ಇದು ಬರೀ ಪಟಾಕಿ, ಸ್ವೀಟ್ಸ್ ಅದೆಲ್ಲದ್ರದ ಹೊರತಾಗಿ ಪ್ರಕೃತಿ, ಗೋಪೂಜೆ ಮತ್ತು ಗ್ರ್ಯಾಟಿಟ್ಯೂಡ್ ತೋರಿಸೋ ಹಬ್ಬ ಅಂತಲೇ ಹೇಳಬಹುದು. ದೀಪಾವಳಿ ಹಬ್ಬನ ನಾವು ಹೆಂಗೆ ಆಚರಿಸ್ತೀವಿ ಅಂದರೆ, ಇದರಲ್ಲಿ ಗೋಪೂಜೆನೇ ಪ್ರಮುಖವಾಗಿ ಬೆಳಿಗ್ಗೆ ಮುಂಚೆ ಪ್ರಾರಂಭದಲ್ಲಿ ಮಾಡೋಂಥದ್ದು. ಇದಕ್ಕೆ ಗೋಮಾಲೆ ಅಂತೇಳಿ ಕಟ್ತೀವಿ. ಗೋಮಾಲೆಗೆ ಹಿಂಗಾರದ ಹೂವು, ಹಣ್ಣಡಿಕೆ, ಬಾಳೆಹಣ್ಣು, ವೀಳ್ಯದೆಲೆ, ಆಮೇಲೆ ಪಚ್ಚೆ ತೆನೆ ಅಂತ ಸಿಗುತ್ತೆ ನಮ್ಮ ತೋಟದಲ್ಲಿ, ಅದು ಉತ್ತರಾಣೆ, ದುರ್ವೆ, ತುಳಸಿ ಕುಡಿ, ಚೆಂಡು ಹೂವು, ಇವೆಲ್ಲ ಸುಮಾರು 9 ಇದನ್ನು ಹಾಕಿಬಿಟ್ಟು ಹಾರ ಮಾಡಿ ಪ್ರತಿ ಹಸುಗಳಿಗೂ ಕಟ್ಬಿಟ್ಟು ಪೂಜೆ ಮಾಡಿ ಅವು ಚಪ್ಪೆ ರೊಟ್ಟಿ ಅಂತ ಮಾಡ್ತೀವಿ ನೋಡಿ. ಇದು ಚಪ್ಪೆ ರೊಟ್ಟಿ ಅಂತ ಹೇಳೋದು ನಾವು. ಇವು ಉಪ್ಪು ಹಾಕಿದಾನೆ ಬರೀ ಹಿಟ್ಟನ್ನು ಕಲಸಿ ಅದರಲ್ಲಿ ನಾವು ಈ ಥರ ರೊಟ್ಟಿ ಮಾಡಿ ಇದಕ್ಕೊಂದು ಹಗ್ಗ ಹಾಕಿ ಅದರೊಳಗೆ ಹಗ್ಗದಲ್ಲಿ ಹಾಕಿ ಮಾಡ್ತೀವಿ. ಇದು ನಮ್ಮ ಕಾಲಾಂತರದಿಂದ ನಡೆದು ಬಂದಂಥ ಸಂಪ್ರದಾಯ. ಪೂಜೆನೇ ಮೊದಲ ಆದ್ಯತೆ, ಆಮೇಲೆ ಬಲಿಂದ್ರನ ಪೂಜೆ, ತುಳಸಿ ಪೂಜೆ ಇವೆಲ್ಲ ಮಾಡ್ತೀವಿ. ಇದು ತುಂಬ ಶ್ರೇಷ್ಠ, ತುಂಬ ಮಡಿವಂತಿಕೆಯಿಂದ ಇದನ್ನು ಪೂಜೆ ಮಾಡಬೇಕು ಅಂತೇಳಿ ನಮ್ಮಲ್ಲಿ ನಮ್ಮ ಹಿರಿಯರೆಲ್ಲ ಇದು ಮಾಡಿದ್ದಾರೆ. ಅದೇ ರೀತಿ ನಾವು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀವಿ. ದೀಪಾವಳಿ ಸ್ಟಾರ್ಟ್ ಆಗೋದು ಬೂರೆ ಹಬ್ಬದಿಂದ, ಅಂದರೆ ಗಂಗೆ ಪೂಜೆ. ಗಂಗೆ ಪೂಜೆ ಅಂದರೆ ನಾವು ಉಪಯೋಗಿಸೋ ಬಾವಿ ಆಗಲಿ ಅಥವಾ ಬೋರ್ವೆಲ್ ಆಗಲಿ ಯಾವುದೇ ಥರದ ನೀರಿನ ಮೂಲ, ಅದಕ್ಕೆ ಬೆಳಗ್ಗೆ ಮುಂಚೆ ಎದ್ದು ಅರ್ಲಿ ಮಾರ್ನಿಂಗ್ ಸೂರ್ಯ ಬೆಳಕು ಹರಿಯೋ ಮುಂಚೆ ಹೋಗಿ ಪೂಜೆ ಮಾಡಿ ನೀರನ್ನ ತಂದು ಅದಕ್ಕೆ ಪೂಜೆ ಮಾಡೋ ಹಬ್ಬ. ಅಂದರೆ ನನಗನ್ಸೋದು ಗಂಗೆಗೆ ಒಂದು ಕೃತಜ್ಞತೆ ಹೇಳೋ ರೀತಿ ಇದು ಅಂತ. ಅದಕ್ಕೆ ನಾನು ಫಸ್ಟಿಗೆ ಹೇಳಿದ್ದು ಪ್ರಕೃತಿನ ಆರಾಧಿಸೋ ಹಬ್ಬ ದೀಪಾವಳಿ ಅಂತ. ಸೊ ನೇಚರ್ಗೆ ಥ್ಯಾಂಕ್ಸ್ ಹೇಳೋ ರೀತಿ ಇದು. ನಮಗೆ ನೀರಿಲ್ಲದೆ ಏನೂ ಇಲ್ಲ, ಕುಡಿಯೋಕ್ಕಾಗಲಿ ಅಥವಾ ಕೃಷಿ ಆಗಲಿ ಅಥವಾ ಜೀವನ ಎಲ್ಲದಕ್ಕೂ ನೀರು ಬೇಕು. ಸೊ ಅದಕ್ಕೆ ತುಂಬ ಇಂಪಾರ್ಟೆಂಟ್, ಒಂದು ಗ್ರ್ಯಾಟಿಟ್ಯೂಡ್ ಹೇಳೋ ರೀತಿ ಇದು. ಸೊ ಅದು ಫಸ್ಟ್ ಡೇ ಆಗತ್ತೆ. ಆಮೇಲೆ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಕೆಲವ್ರು ಸಣ್ಣದಾಗಿ ಮಾಡ್ತಾರೆ, ಅಂಗಡಿಗಳಿದ್ದವ್ರು ಅಂಗಡಿ ಪೂಜೆ ಮಾಡ್ಕೊತಾರೆ. ಈ ರೀತಿ ಬೇರೆ ಬೇರೆ ರೀತಿ ಲಕ್ಷ್ಮೀ ಪೂಜೆ ಮಾಡ್ಕೋತಾರೆ. ಹಾಗೆ ಕೆಲವರು ಗಾಡಿ ಪೂಜೆ ಮಾಡ್ತಾರೆ. ನವರಾತ್ರಿಲಿ ಯಾರು ಆಯುಧ ಪೂಜೆ ಮಾಡಿರಲ್ಲ, ಗಾಡಿ ಪೂಜೆಗಳು ಮಾಡಿರಲ್ಲ, ಅದನ್ನೆಲ್ಲ ಮಾಡ್ಕೋತಾರೆ. ಸೊ ಹಾಗೆ ಅದನ್ನು ನಮ್ಮ ಮನೇಲಿ ನಾನು ನೋಡಿದಾಗೆ ಅಷ್ಟು ಆಚರಣೆ ಮಾಡಿದ್ದು ಇಲ್ಲ. ಸೊ ಅದಾದಮೇಲೆ ಮುಖ್ಯವಾದದ್ದು ಪಾಡ್ಯ, ಅಂದರೆ ಅಮಾವಾಸ್ಯೆ ಮಾರನೇ ದಿನ. ಅಂದರೆ ಅದನ್ನು ನಾವು ಗೋಪೂಜೆ ಅಂತಲೇ ಕರಿತೀವಿ. ಸೊ ಮುಖ್ಯವಾಗಿ ಮೊದಲನೇದು ಬೆಳಗ್ಗೆ ಎದ್ದಾಗ ಗೋಪೂಜೆ ಅಂದರೆ ಇದು ದೀಪಾವಳಿ ಅಂದರೆ ನಮ್ಮ ಕಡೆ ಕೆಲಸದ ಹಬ್ಬ ಅಂತ ಕರೀತಾರೆ. ಅಂದರೆ ಯಾಕೆ ಅಂದರೆ ಗೋಪೂಜೆ ದಿನ ಏನು ಮಾಡ್ತಾರೆ ಅಂದರೆ ಎಲ್ಲದನ್ನು ತೊಳಿಬೇಕು. ಅಂದರೆ ಕೊಟ್ಟಿಗೆ ತೊಳಿಬೇಕು, ಕೊಟ್ಟಿಗೆಯಲ್ಲಿರೋ ಗೊಬ್ಬರ ತೆಗಿಬೇಕು, ಗೋಗಳು ಯಾವುದೇ ಹಸು ಕರು ಏನೇ ಇದ್ರೂ ಎಲ್ಲದನ್ನು ಮೈ ತೊಳೆಸಿ ಎಲ್ಲದನ್ನು ತೊಳೆದು ಎಲ್ಲರಿಗೂ ಎಣ್ಣೆ ಹಚ್ಚಿ ಚೆನ್ನಾಗಿ ಅವ್ರನ್ನ
ಪೂಜೆಗೆ ರೆಡಿ ಮಾಡೋದು ಅನ್ನೋ ಥರ. ಹಾಗೆ ಮಧ್ಯಾಹ್ನ ಗೋಪೂಜೆ ಆದ ನಂತರ ಬಲೀಂದ್ರ ಅಂತ ಇಡ್ತಿದ್ರು. ಅದನ್ನು ಬಲೀಂದ್ರ ಇಡೋದು ಅಂತಂದರೆ ಏನು ನಾವು ಕೃಷಿಗೆ ಏನೇನು ಉಪಯೋಗಿಸ್ತೀವಿ, ಕೃಷಿ ಉಪಕರಣಗಳು ಏನೇನು ಇರುತ್ತೆ, ಇನ್ಸ್ಟ್ರೂಮೆಂಟ್ಸು, ಐ ಮೀನ್ ನೇಗ್ಲಾಗಲಿ, ಗುದ್ಲಿ, ಕತ್ತಿ, ಅಡಿಕೆ ಸುಲಿಯೋ ಕತ್ತಿ, ಮಣೆ, ಪ್ರತಿಯೊಂದು ಎಲ್ಲದನ್ನು ಏನಾದರೂ ಮಿಸ್ ಮಾಡಿದರೆ ನೀವು ನನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ಎಲ್ಲದನ್ನು ತೊಳೆದು ಎಲ್ಲದನ್ನು ಜೋಡಿಸಿ ಅದಕ್ಕೆ ಪೂಜೆ ಮಾಡೋದು, ಅದನ್ನು ನಾವು ಬಲೀಂದ್ರ ಅಂತ ಕರಿತೀವಿ, ಆಯಿತಾ. ಅದಕ್ಕೆ ಅದರದ್ದೇ ಆದ ಹಿಸ್ಟ್ರಿ ಇದೆ, ಅದೆಲ್ರಿಗೂ ಗೊತ್ತಿರುತ್ತೆ. ಹಾಗೆ ಹಾಗಾಗಿ ಅದೆಲ್ಲ ಮಾಡೋಕ್ಕೆ ಮುಂಚೆ ಎಲ್ಲ ಹೇಗಿತ್ತು ಅಂದರೆ ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು, ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಆಗ್ತಿತ್ತು, ಈಸಿಯಾಗಿ ಆಗ್ತಿತ್ತು. ಇವಾಗ ಅದು ತುಂಬ ಕಷ್ಟ, ಇಬ್ಬಿಬ್ರು ಮನೇಲಿರ್ತಾರೆ, ಎಲ್ಲದನ್ನೂ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲದನ್ನೂ ಮಾಡಲ್ಲ ಎಲ್ಲರೂ. ಇವಾಗ ತುಂಬ ಜನ ನಾನು ನೋಡಿದಾಗೆ ಬಲೀಂದ್ರ ಪೂಜೆ ಎಲ್ಲ ತುಂಬ ಬಿಡ್ತಾ ಬಂದಿದ್ದಾರೆ, ಬಟ್ ಗೋಪೂಜೆ ಅಂತೂ ನಿಷ್ಠೆಯಿಂದ ಮಾಡ್ತಾರೆ ನಾನು ನೋಡಿರೋ ಹಾಗೆ. ಸೊ ಗೋಪೂಜೆ ಅಂದರೆ ಅದರಲ್ಲಿ ಹೇಗೆ ಅಂತಂದರೆ, ಹೇಗೆ ನಾನು ಮುಂಚೆನೇ ಹೇಳಿದೆ, ಕೊಟ್ಟಿಗೆ ಎಲ್ಲ ತೊಳೆದು ಗೋವನ್ನೆಲ್ಲ ತೊಳೆದು ಎಲ್ಲದನ್ನೂ ಮಾಡ್ಕೊತೀವಿ. ಅದಾದಮೇಲೆ ಈ ಸುಣ್ಣ ಮತ್ತು ಕೆಮ್ಮಣ್ಣನ್ನು ಗೋವಿಗೆ ಬಳಿತಾರೆ, ಸಿದ್ದೆಯಲ್ಲಿ ಹಚ್ತಾರೆ. ಆಮೇಲೆ ಈ ಗೋಮಾಲೆ ಅಂತ ಕಟ್ತೀವಿ, ನಮ್ಮ ಕಡೆ ಚಪ್ಪೆ ರೊಟ್ಟಿ ಮಾಡಿ ಅದಕ್ಕೆ ಅದು ಸುಮಾರಷ್ಟು ಇರುತ್ತೆ, ನಮ್ಮ ತಂದೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆಲ್ರೆಡಿ. ಅದನ್ನೆಲ್ಲ ಹಾಕಿ ಮಾಲೆ ಮಾಡಿ ರಾಮ ಸೀತೆ ಹಾರ, ತುಳಸಿ ಹಾರ ಎಲ್ಲದನ್ನು ಮಾಡಿ, ಚೆಂಡು ಹೂವಿನ ಹಾರ, ಅದೆಲ್ಲ ಉಗ್ನೆಕಾಯಿ ಅಂತ ಸಿಗುತ್ತೆ ಅದ್ರದ್ದು ಹಾರ ಎಲ್ಲದನ್ನು ಮಾಡಿ ಗೋವಿಗಳಿಗೆ ಎಲ್ಲ ಫುಲ್ ಅಲಂಕಾರ ಮಾಡಿ ಪೂಜೆ ಮಾಡಿ, ಸೊ ಅದೆಲ್ಲ ಮಾಡೋದು ಗೋಪೂಜೆ. ಹಾಗೆ ಗೋವಿಗೆ ಆರತಿ ಮಾಡ್ತೀವಿ. ವಾಪಸ್ ಕರ್ಕೊಳ್ಳುವಾಗ ಬಾಳೆಹಣ್ಣಲ್ಲಿ ಬತ್ತಿ ಇಟ್ಟು ಆರತಿ ಮಾಡಿ ಒನಕೆ ಇಟ್ಟು ದಾಟಿಸ್ತಿದ್ರು ಮುಂಚೆ ಎಲ್ಲ. ಈಗ ಅಷ್ಟೆಲ್ಲ ಮಾಡಲ್ಲ, ಬಟ್ ಶ್ರದ್ಧೆ ಭಕ್ತಿಯಿಂದ ಅಂತೂ ಮಾಡ್ತೀವಿ, ಅಷ್ಟು ಮಾತ್ರ ಹೇಳ್ಬೋದು. ಈ ಥರ ಗೋಪೂಜೆನ ಮಾಡ್ತೀವಿ ನಾವು. ಬಲೀಂದ್ರ ಪೂಜೆ ಅನ್ನೋದು ನನಗನ್ಸೋದು ಇದೊಂಥರ ಸಿಂಬಾಲಿಕ್ ಗೆಸ್ಚರ್ ಥರ. ಅಂದರೆ ನಾವು ಏನೇನು ಡೈಲಿ ದಿನಾಲೂ ನಾವು ಏನು ಯೂಸ್ ಮಾಡ್ತೀವಿ ಅದೆಲ್ಲದನ್ನು ತೊಳೆದು ಅದಕ್ಕೆಲ್ಲ ಒಂದು ಪೂಜೆ ಮಾಡೋದು, ಅದು ಎಲ್ಲನೂ ಗ್ರ್ಯಾಟಿಟ್ಯೂಡೇ ಅಲ್ವಾ. ಎಲ್ಲದಕ್ಕೂ ಒಂದು ಪೂಜೆ ಸಲ್ಲಿಸ್ತಿದ್ದೀವಿ ಅಂತಂದರೆ ಅದೇ ನಮ್ಮ ಆಯುಧಗಳು ಅನ್ನೋ ಥರ. ಸೊ ಹಾಗಾಗಿ ಹೇಳಿದ್ದು, ಇದು ದೀಪಾವಳಿ ಇಸ್ ಕಂಪ್ಲೀಟ್ಲಿ ಆ ಗ್ರ್ಯಾಟಿಟ್ಯೂಡ್ ಹಬ್ಬ ಅನ್ನೋ ಥರ ಅಂತ. ಆಮೇಲೆ ತುಳಸಿ ಪೂಜೆ ಮಾಡ್ತೀವಿ. ಅದಾದಮೇಲೆ ಸಂಜೆ ಊರಲ್ಲಿರೋ ಎಲ್ಲ ದೇವರಿಗೂ ದೀಪದ ಕೋಲು ಅಂತ ಮಾಡಿ ದೀಪ ಹಚ್ತೀವಿ ಸಂಜೆ. ಎಲ್ಲರಿಗೂ ಹೋಗಿ ದೀಪ ಹಚ್ತೀವಿ. ದೀಪ ಹಚ್ಚಿ ಬಂದ ಮೇಲೆ ಮನೇಲಿ ಹಿರಿಯರಿಗೆಲ್ಲ ಎಡೆ ಇಟ್ಟು ಅದಾದಮೇಲೆ ಊಟ. ಆಲ್ಮೋಸ್ಟ್ ದೀಪಾವಳಿ ದಿನ ಸಂಜೆ ಊಟ ಅಂತಲೇ, ಸಂಜೆ ಅಲ್ಲ ರಾತ್ರಿ ಊಟ, ಆಲ್ಮೋಸ್ಟ್ 7 to 8 ಆಗೋಗುತ್ತೆ. ಅದಾದಮೇಲೆ ನಮ್ದಿದ್ದೇ ಇದೆ ಪಟಾಕಿಗಳು, ಅದು ಇದು ಹೊಡ್ಕೊಂಡು ಎಂಜಾಯ್ ಮಾಡ್ತೀವಿ. ಮುಂಚೆ ಅಂಟಿಕೆ ಪಿಂಟಿಕೆ ಅಂತ ಬರ್ತಿದ್ರು, ಈಗಲೂ ಬರ್ತಾರೆ ಅವರು ಒಂದೊಂದು ಗ್ರೂಪ್ ಮಾಡಿಕೊಂಡು. ಬಟ್ ನಮ್ಮ ಕಡೆ ಎಲ್ಲ ಬಂದಿಲ್ಲ ಈ ಸರಿ, ಹಾಗಾಗಿ ನಾನು ಅದನ್ನು ಕೂಡ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಅವ್ರದ್ದೊಂದು ಸಾಂಗ್ ಇಟ್ಕೊಂಡು ದೀಪನ ಯಾವ್ದಾದ್ರು ದೇವಸ್ಥಾನದಿಂದ ಹಚ್ಚಿ ದೀಪನ ತೊಗೊಂಬರ್ತಾರೆ. ಮನೆಗೂ ದೀಪ, ನಮ್ಮ ದೀಪ ಜೊತೆಗೆ ನಾವು ಅವರಿಗೆ ಎಣ್ಣೆ ಎರಿತೀವಿ, ಹಾಗೆ ಅವರು ದೀಪ ಜ್ಯೋತಿನ ನಮ್ಮ ಮನೆಗೆ ತರೋ ಥರ ಅದು ಒಂದು ಹಾಡು. ನಮ್ಮ ಮಲೆನಾಡಿಗರಿಗೆ ಯಾರ್ಯಾರು ಇರ್ತಾರೋ ಅವರಿಗೆ ಇದು ಕನೆಕ್ಟ್ ಆಗುತ್ತೆ, ಗೊತ್ತಿರತ್ತೆ ಇದು ಸಹ. ಅದೊಂದು ಅಂಟಿಕೆ ಪಿಂಟಿಕೆ ಅಂದರೆ ಅದೇನೋ ಬೇರೆಯೇ ಸ್ಪೆಷಲ್ ನಮಗೆ. ಮಧ್ಯರಾತ್ರಿ ಅವ್ರು ಬಂದರೂ ನಾವು ಚಿಕ್ಕವರಿದ್ದಾಗ ಎದ್ದು ಕೂತು ಅವ್ರ ಹಾಡು ಕೇಳಿ ಆಮೇಲೆ ಮಲಗ್ತಿದ್ವಿ. ಅಷ್ಟು ಖುಷಿ, ಅಷ್ಟು ಇಷ್ಟ ಆಗ್ತಿತ್ತು. ಹಾಗೆ
ದೀಪಾವಳಿಯ ಕೊನೆಯ ಹಂತಕ್ಕೆ ಬಂದಿದೆ ಅಂದರೆ ನಮ್ಮಲ್ಲಿ ಈ ದೇವರಿಗೆ ಮತ್ತು ತೋಟಕ್ಕೆ ಗದ್ದೆಗೆ ಎಲ್ಲ ಈ ದೀಪದ ಕೋಲು ಮಾಡಿ ಬತ್ತಿ ಸುತ್ತಿ ಎಣ್ಣೆಯಲ್ಲಿ ಅದನ್ನು ಹಚ್ಚಿ ದೀಪಾವಳಿ ಹಬ್ಬನ ಆಚರಿಸೋದು ಹಂತ ಕೊನೆಯ ಹಂತದದ್ದು. ಅದನ್ನು ನಾವು ನಮ್ಮ ಹಿರಿಯರು ಹೇಗೆ ಮಾಡ್ಕೊಂಡ್ಬಂದಿರೋ ಅದೇ ಥರನೇ ನಾವು ಕೂಡ ಮಾಡ್ತಾಯಿದ್ದೀವಿ. ದೀಪೋಳ್ಗೆ ದೇವ್ರ ದೀಪೋಳ್ಗೆ ಕೋಲ್ ದೀಪೋಳ್ಗೆ ಗೆಜ್ಜೆ ದೀಪೋಳ್ಗೆ ದೀಪೋಳ್ಗೆ ಈ ಥರ ನಾವು ದೀಪಾವಳಿ ಸೆಲೆಬ್ರೇಟ್ ಮಾಡ್ತೀವಿ. ನೀವೆಲ್ಲ ಹೇಗೆ? ನಮ್ಮ ಮಲೆನಾಡಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ ಅಂತ ಅಂದೆ. ಮೋಸ್ಟ್ಲಿ ಈ ಥರ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ರೀಸನಲ್ಲಿ ಸೆಲೆಬ್ರೇಟ್ ಮಾಡಲ್ಲ ಅಂತ ಅನ್ಕೋತೀನಿ. ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಮಾಡ್ತಾರೆ. ಧನ್ತೆರಸ್ ಅಂತ ಮಾಡ್ತಾರೆ, ಸುಮಾರು ಬೇರೆ ಬೇರೆ ಥರನೇ ಮಾಡ್ತಾರೆ. ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಮಲೆನಾಡಿಗರು ಯಾರಿದ್ದಾರೆ, ಯಾರಿಗೆ ಕನೆಕ್ಟ್ ಆಗುತ್ತೋ ಅವರು ಇನ್ನೇನಾದರೂ ನಾನು ಮಿಸ್ ಮಾಡಿದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. Thank you so much for watching. See you in the next vlog. Bye bye. ದೀಪ